ಎಲ್ಲೇ ಹೊಡ್ಕೊಳ್ಳಿ ಎಲ್ಲ ಮಾಡಲಿ ಸರ್ ಎಲ್ಲ ಕಡೆ ಸರಿ ಕಟ್ ಮಾಡೋದ ಸರ್ ಟೌನಲ್ಲಿ ಮೇಜರಾಗಿ ಯು ಜಿ ಡಿ ಸಮಸ್ಯೆ ಸರ್. ಇನ್ನೂ ಮೋರ್ ದೆನ್ 40% ಟೌನ್ಗೆ ಯು ಜಿ ಡಿ ಕನೆಕ್ಷನ್ ಇಲ್ಲ, ಅದು ದುರಂತ. ಈಗ ನಮ್ಮ ಎಸ್ಟಿಮೇಷನ್ ಪ್ರಕಾರ 44 ಕೋಟಿ ಈಗ ಫಸ್ಟ್ ಲೆವೆಲಲ್ಲಿ ಬೇಕು. ಈಗ ನಾನು ಮಾನ್ಯ ಬೈರತಿ ಸುರೇಶ್ ಸಾಹೇಬ್ರನ್ನ MC ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈಗಾಗಲೇ ಯು ಜಿ ಡಿಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ 30 ಕೋಟಿ ರಿಲೀಸ್ ಆಗಿದೆ. ಸೊ ಅದು ಟೆಂಡರ್ಗೆಲ್ಲ ಹೋಗಿ ಮುಗಿಯೋಷ್ಟೊತ್ತು 1.5-2 ವರ್ಷ ಆಗುತ್ತೆ. ನಂತರ ಇನ್ನೊಂದು 15 ಕೋಟಿ ಅನುದಾನದ ಅವಶ್ಯಕತೆ ಇರುತ್ತೆ. ಮುಂದಿನ ಸಾಲಿನಲ್ಲಿ ಅದನ್ನು ತಂದು ಆದಷ್ಟು ಈ 5 ಇಯರ್ಸಲ್ಲಿ ಕಂಪ್ಲೀಟ್ ಯು ಜಿ ಡಿ ಮಾಡೋ ಪ್ರಯತ್ನ ಪಡ್ತೀನಿ ಸರ್. ಮತ್ತು ರೇಷನ್ನು, ಪೆನ್ಷನ್ನು ಸಮಸ್ಯೆಗಳು, ಮತ್ತು ಈ ಕೆರೆಯದು, ಈ ರೋಡ್ದು, ಈಗಾಗಲೇ ಕಂದವಾರದ ರಸ್ತೆಗೆ ನಾನು 8 ಕೋಟಿ ರೂಪಾಯಿ ಹಾಕಿದ್ದೀನಿ. ಈಗ ಹಿಂಗೆ ಬಂದಾಗ ಯಾವ ರಸ್ತೆ ಹಾಕ್ಬೋದು ಅಂತ ಈಗ ನನ್ನ ಹತ್ರ ಒಂದು ವಿಶೇಷ ಅನುದಾನ ಒಂದು 25 ಕೋಟಿ ಇದೆ ಸರ್ಕಾರದ್ದು. ಆ ವಿಶೇಷ ಅನುದಾನದಲ್ಲಿ ಯಾವ ರಸ್ತೆಗೆ ನಿಜವಾಗ್ಲೂ ಸೂಕ್ತವಾಗಿದೆ, ಸೊ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ಕೌನ್ಸಿಲರ್, ಎಲ್ಲಿ ನೆಸಿಟಿ ಇದೆ ಅನ್ನೋದು ಒಂದು ಗಮನಿಸ್ತಾ ಇದ್ದೀನಿ ಸರ್. ಅದರ ಪ್ರಕಾರ ರಸ್ತೆ ಹಾಕ್ಕೊಂಡು ಸರ್. ಈಗ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಿದೆ ಸರ್. ಏನು ಹೇಳ್ತೀವಿ ಸರ್, ಆ್ಯಕ್ಚುಲಿ ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೂ ನಾನು ವಿನಂತಿಸ್ತೇನೆ, ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿ. ಸ್ವಲ್ಪ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟಾಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ. ನಂತರ ಈಗ ನಾನು ಇಮಿಡಿಯೇಟಾಗಿ ಆದಷ್ಟು ಹೈಜಿನಿಕ್ ಇರೋಂಗೆ ಸ್ಪ್ರೇ ಮಾಡೋಕ್ಕೆ ನಾನು ಆಲ್ರೆಡಿ ನಗರಸಭೆಗೆ ಸೂಚಿಸಿದ್ದೀನಿ. ಮುನ್ನೆಚ್ಚರಿಕೆ ಕ್ರಮಗಳು ತೊಗೊತೀವಿ ಸರ್. ಈಗ ನೋಡಿ, ಆ ಕಂದವಾರದ ಕೆರೆಯಿಂದ ಸ್ವಲ್ಪ ಮಸ್ಕಿಟೋಸ್ ಪ್ರಾಬ್ಲಮ್ ಇದೆ, ಇದನ್ನು ಡೈಲಿ ಸ್ಪ್ರೇ ಮಾಡೋಕ್ಕೂ ಕ್ರಮ ತಗೋಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್. ಮೊನ್ನೆ ನೂತನ ಸಂಸದರು ಪ್ರೆಸ್ ಮೀಟ್ ಮಾಡಿ ಹೇಳಿದರು, ತಾವು ತಂದಂಥ 48 ಕೋಟಿ ನಗರೋತ್ಥಾನನ ಡೈವರ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ, ಬೇಕಾಬಿಟ್ಟಿ ಬಳಸ್ಕೊತಾ ಇದ್ದಾರೆ. ಇಲ್ಲ ಸರ್, ನೋಡಿ, ಅದಕ್ಕೆ ಫ್ರೆಶ್ ಅಪ್ರೂವಲ್ ಆಗಿದೆ. ನೀವು ಆ ಕಾಪೀಸ್ ತೆಗೆದು ನೋಡಿ. ಈಗ ವಿರೋಧ ಪಕ್ಷದಲ್ಲಿದ್ದಾರೆ ಅವರು, ವಿರೋಧ ಮಾಡೋದು ಅವ್ರ ಕರ್ತವ್ಯ. ನಾನು ಅವ್ರ ಮಾತಿಗೇನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ನಾನು ಈ ಹೊಸ ಅನುದಾನ ನೋಡಿ, ಯು ಜಿ ಡಿಗೆ 30 crores ತಂದಿದ್ದ್ಯಾರು, ಆರ್ಡರ್ ಆಗಿದ್ದ್ಯಾರು, ಯಾರು ಸರ್ಕಾರದಲ್ಲಿ ಬಂತು, ದಾಖಲೆ ನಿಮಗೆ ಕೊಡ್ತೀನಿ. 25 ಕೋಟಿ ಯಾರ ಅನುದಾನದಲ್ಲಿ ಬಂತು. ಈಗ ಸರಿಸುಮಾರು ಟೌನ್ಗೆ ನಾವು ಹತ್ತತ್ರ 100 ಕೋಟಿ ದಾಟ್ತಿದೆ ಅನುದಾನ. ಅವ್ರ ಟೈಮಲ್ಲಿ ಅವರೇನೋ ತರಬೇಕು ಅಂದ್ಕೊಂಡಿದ್ರು, ಪ್ರಾಜೆಕ್ಟ್ ರೆಡಿ ಮಾಡಿದ್ರು ಅಂದ್ಬಿಟ್ರೆ ಅಲ್ವಾ. ಪ್ರಾಕ್ಟೀಸ್ ಮ್ಯಾಚಲ್ಲಿ ಯಾರು ಬೇಕಾದರೂ 6 ಹೊಡಿತಾರೆ, ಫೀಲ್ಡಲ್ಲಿ ಹೊಡಿಬೇಕಲ್ಲ ಸರ್.